ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಗೌರಿ ಕಲ್ಯಾಣ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಮಿಡಲ್ ಕ್ಲಾಸ್ ಜನಗಳಿಗೆ ಬೇಕಾಗಿರುವಂತ ಡಿಸೈನ್‌ನ ಒಂದು ಕಾರ್ಪೊರೇಟ್ ಕಂಪನಿ ಜ್ಯುವೆಲ್ಲರಿನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಡಿಸೈನ್ ಅವಶ್ಯಕತೆ ಇದೆ. ಅದಕ್ಕೆ ನೀನ್ ನನ್ ಜೊತೆ ಬರ್ಬೇಕು ಅಂತ ಹೇಳಿ ವಿವೇಕ್ ಗೌರಿನ ಕರ್ಕೊಂಡು ಆಫೀಸ್‌ಗೆ ಹೋಗಿರ್ತಾನೆ. ಅಲ್ಲಿ ಗೌರಿಗಿಂತ ತಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿ ಅನಿಕೇತ್ ಕೂಡ ಡಿಸೈನ್‌ಗಳನ್ನ ರೆಡಿ ಮಾಡ್ಕೊಂಡಿರ್ತಾನೆ. ಅದನ್ನ ಅವನು ವಿವೇಕ್ ಹತ್ರ ತಗೊಂಡೋಗಿ ತೋರಿಸಿದಾಗ ವಿವೇಕ್ ಅವ್ನ್ ಡಿಸೈನ್ ನ ಒಪ್ಕೋತಾನೆ. ಆದ್ರೆ ಗೌರಿ ಮಾಡಿರೋ ಡಿಸೈನ್ ನ ಇದ್ ಚೆನ್ನಾಗಿಲ್ಲ, ತುಂಬಾ ಸಿಂಪಲ್ ಆಗಿದೆ ಅಂತ ವಿವೇಕ್ ಹೇಳ್ತಿರ್ತಾನೆ. ಅದಕ್ಕೆ ಗೌರಿ ಸರಿ ಬಿಡಿ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನ್ ಇದನ್ನ ತೋರ್ಸೋದಿಲ್ಲ ಅಂತ ಹೇಳಿ ಹಾಗೆ ಸುಮ್ನಾಗ್ಬಿಡ್ತಾಳೆ. ಗೌರಿ ಮುಂದೆ ವಿವೇಕ್ ನನ್ನೆಲ್ಲ ಹೊಗಳದ್ನಲ್ಲ ಅಂತ ಅನಿಕೇತ್ ತುಂಬಾನೇ ಖುಷಿ ಪಡ್ತಿರ್ತಾನೆ. ಅಷ್ಟ್ರಲ್ಲಿ ಕಾರ್ಪೊರೇಟ್ ಕಂಪನಿಯವರು ಅಲ್ಲಿಗ್ ಬರ್ತಾರೆ. ಬಂದು ಅನಿಕೇತ್ ಮಾಡಿರೋ ಡಿಸೈನ್ ಗಳನ್ನ ನೋಡ್ತಾರೆ. ಹಾಗೆ ಅನಿಕೇತ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಆದ್ರೆ ಅವ್ರಿಗೆ ಅದ್ಯಾವ್ದು ಇಷ್ಟ ಆಗೋದಿಲ್ಲ. ವಾಟ್ ಇಸ್ ದಿಸ್ ಮಿಸ್ಟರ್ ವಿವೇಕ್, ನಾವ್ ಕೇಳಿ ಡಿಸೈನೇ ಬೇರೆ, ನೀವೇ ಬೇರೆ ತರ ಡಿಸೈನ್ ಕೊಟ್ಟಿದೀರಾ. ನೋಡಿ, ಇದೆಲ್ಲ ತುಂಬಾ ಹೆವಿ ವೆಯ್ಟ್ ಆಯ್ತು. ನಮಗ್ ಬೇಕಾಗಿರೋದು ಮಿಡಲ್ ಕ್ಲಾಸ್ ಜನಗಳು ಯೂಸ್ ಮಾಡೋಂತ ಜ್ಯುವೆಲ್ರಿಗೆ ಅಂತ ಡಿಸೈನ್ಗಳು, ಅದು 1 ಗ್ರಾಮ್ 2 ಗ್ರಾಮ್ ಅಷ್ಟ್ರಲ್ಲೇ ಇರ್ಬೇಕು ಅಂತ ಆ ಕಾರ್ಪೊರೇಟ್ ಕಂಪನಿಯವರು ಹೇಳ್ಬೇಕಾದ್ರೆ, ಏನು ಅಷ್ಟೊಂದ್ ಲೈಟ್ ವೆಯ್ಟಾ ಅಂತ ವಿವೇಕ್ ಕೇಳ್ಬೇಕಾದ್ರೆ, ಹೌದು ವಿವೇಕ್, ಎನಿವೆ ಪರವಾಗಿಲ್ಲ, ನಾವು ಇನ್ನೊಂದ್ಸಲಿ ಮೀಟ್ ಮಾಡೋಣ ಅಂತ ಕಾರ್ಪೊರೇಟ್ ಕಂಪನಿಯವರು ಹೇಳ್ಬೇಕಾದ್ರೆ, ರೀ ಬೇಕಿದ್ರೆ ನಾನ್ ಅವ್ರಿಗೆ ನನ್ ಡಿಸೈನ್ ನ ತೋರ್ಸ್ಲಾ ಅಂತ ಗೌರಿ ಹೇಳ್ತಾಳೆ. ಏಯ್ ಸುಮ್ನೆ ನಿಂತ್ಕೋ, ಈಗಾಗ್ಲೇ ಆಗಿರೋ ಅವಮಾನ ಸಾಕಾಗಲ್ವಾ? ಈ ಡಿಸೈನ್ ತೋರ್ಸಿ ಇನ್ನೂ ಅವರಿಂದ ಅವಮಾನ ಅನ್ಭವಿಸ್ಬೇಕಾ? ಸುಮ್ನೆ ನಿಂತ್ಕೋ ಅಂತ ವಿವೇಕ್ ಗೌರಿಗೆ ಹೇಳ್ತಾನೆ. ಓಕೆ ವಿವೇಕ್, ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ, ನಾವಿನ್ ಬರ್ತೀವಿ ಅಂತ ಆ ಕಾರ್ಪೊರೇಟ್ ಕಂಪನಿಯವರು ಎದ್ದು ಹೋಗ್ಬೇಕಾದ್ರೆ ಇದ್ದಕ್ಕಿದಂಗೆ ಗೌರಿ ಇಟ್ಟಿರೋ ಫೈಲ್ ನ ಬೀಳಿಸ್ಬಿಡ್ತಾರೆ. ಸಾರಿ ಮಿಸ್ಟರ್ ವಿವೇಕ್ ಅಂತ ಅವ್ರು ಹೇಳ್ಬೇಕಾದ್ರೆ, ಇಟ್ಸ್ ಓಕೆ ಸರ್, ಏಯ್ ಗೌರಿ ಹೋಗಿ ಅದನ್ನೆಲ್ಲ ಎತ್ಕೋ ಅಂತ ವಿವೇಕ್ ಹೇಳ್ತಾನೆ. ಆಗ ಗೌರಿ ಆ ಪೇಪರ್ಗಳನ್ನೆಲ್ಲ ಎತ್ಕೊಳ್ಳೋದಕ್ಕೆ ಅಂತ ಹೋದಾಗ ಬಂದಿರೋ ಕಾರ್ಪೊರೇಟ್ ಕಂಪನಿಯವರು ಆ ಡಿಸೈನ್ ನ ನೋಡ್ತಾರೆ. ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ವಾವ್ ವಿವೇಕ್, ಈ ಡಿಸೈನ್ ಎಲ್ಲ ನಮ್ಗೆ ಯಾಕೆ ತೋರಿಸ್ಲಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ ಕಾರ್ಪೊರೇಟ್ ಕಂಪನಿಯವ್ರು ಕೇಳ್ಬೇಕಾದ್ರೆ, ವೈ ನಾಟ್ ಸರ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಗೌರಿ ಹೇಳ್ತಾಳೆ. ಹಾಗೆ ಅವ್ರೆಲ್ರಿಗೂನು ಆ ಡಿಸೈನ್ ಬಗ್ಗೆ ಗೌರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ಇದನ್ನ ನೋಡಿ ವಿವೇಕ್ ಸಹ ಇಂಪ್ರೆಸ್ ಆಗ್ತಾನೆ. ಆದ್ರೆ ಅನಿಕೇತ್ ತುಂಬಾನೇ ಕೋಪ ಮಾಡ್ಕೊತಿರ್ತಾನೆ. ಸೂಪರ್ ವಿವೇಕ್, ನಮಗ್ ಬೇಕಾಗಿರೋ ರೀತಿ ಡಿಸೈನ್ಸ್ ಇದೆ, ನಮಗ್ ಬೇಕಾಗಿದ್ದೇ ಇದೇ ರೀತಿ, ಇದೆಲ್ಲ ಮಿಡಲ್ ಕ್ಲಾಸ್ ಜನಗಳನ್ನ ತಲುಪೋ ಅಂತ ಜ್ಯುವೆಲ್ರಿ ಡಿಸೈನ್ಸ್, ತುಂಬಾನೇ ಇಂಪ್ರೆಸಿವ್ ಆಗಿದೆ ವರ್ಕ್. ನಾವ್ ಅನ್ಕೊಂಡಂಗೆ ಇದನ್ನೆಲ್ಲ 1 ಗ್ರಾಮ್ 2 ಗ್ರಾಮ್ ಅಲ್ಲೇ ರೆಡಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಕಾರ್ಪೊರೇಟ್ ಕಂಪನಿಯವರು ಹೇಳ್ಬೇಕಾದ್ರೆ, ಹೌದಾ ಸರ್, ಇದನ್ನೆಲ್ಲ ಇವರೇ ಮಾಡಿದ್ದು ಅಂತ ವಿವೇಕ್ ಗೌರಿನ ತೋರಿಸ್ತಾನೆ. ಓ ಹೌದಾ, ವೆರಿ ಗುಡ್ ಮೇಡಮ್, ನೀವ್ ಇದ್ರ ಬಗ್ಗೆ ಏನ್ ಅನ್ಕೊಂಡಿದೀರಾ ಹೇಳಿ ಅಂತ ಕಾರ್ಪೊರೇಟ್ ಕಂಪನಿಯವರು ಕೇಳ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಸರ್, ಆಕ್ಚುಲಿ ನಿಮ್ ಐಡಿಯಾ ತುಂಬಾನೇ ಚೆನ್ನಾಗಿದೆ ಅಂತ ಗೌರಿ ಹೇಳ್ಬೇಕಾದ್ರೆ, ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹಂಗೆ ಹಿಗ್ಗಿ ಹೀರೆಕಾಯಿ ಆಗ್ಬಿಡ್ತಾಳೆ, ಬಿಟ್ರೆ ಜ್ಯುವೆಲ್ರಿ ಶಾಪ್ ಓನರೇ ಆಗ್ಬಿಡ್ತಾಳೆ ಅಂತ ವಿವೇಕ್ ಮನ್ಸಲ್ಲೇ ಅನ್ಕೋತಿರ್ತಾನೆ. ಸರ್ ಆಕ್ಚುಲಿ ನಾನ್ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದಕ್ಕೂ ಮುಂಚೆ ನೀವು ಮಾಡ್ತಿದ್ದ ಜ್ಯುವೆಲ್ರೀಸ್ ಎಲ್ಲಾ ತುಂಬಾ ಶ್ರೀಮಂತರು ತಗೊಳೋಂತದ್ದಿರ್ತು. ಆದ್ರೆ ಈಗ ನಿಮ್ ಐಡಿಯಾ ಬಂದು ಮಿಡಲ್ ಕ್ಲಾಸ್ ಜನಗಳು ಈ ಜ್ಯುವೆಲ್ರಿನ ತಗೋಬೇಕು, ಆ ರೀತಿ ನೀವು ಐಡಿಯಾ ಮಾಡಿದೀರಾ. ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ ಐಡಿಯಾ. ಯಾಕಂದ್ರೆ ಈಗ ಶ್ರೀಮಂತರಿಗಿಂತ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಜನಗಳೇ ಜಾಸ್ತಿ ಇರೋದು. ಈ ಡಿಸೈನ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಿ ಅವ್ರನ್ನ ರೀಚ್ ಮಾಡ್ತು ಅಂತಂದ್ರೆ ಕಮ್ಮಿ ಬೆಲೆಗೆಲ್ಲ ಅವ್ರು ಖಂಡಿತ ಜ್ಯುವೆಲ್ರಿನ ಪರ್ಚೇಸ್ ಮಾಡೇ ಮಾಡ್ತಾರೆ. ಒಡವೆ ತಗೊಳ್ದೇ ಇರೋರು ಸಹ ಇದನ್ನ ನೋಡಿ ತಗೋಬೇಕು ಅಂತ ಆಸೆ ಆಗತ್ತೆ. ಹೇಳ್ಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಜನಗಳಿಗೆ ಈ ಒಡವೆ ಅನ್ನೋದು ಒಂದ್ ರೀತಿ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಅವ್ರ ಕಷ್ಟ ಕಾಲಕ್ಕೂ ಆಗತ್ತೆ, ಅವರು ಒಡವೆ ತಗೊಂಡು ಹಾಕೊಂಡಂಗೂ ಆಗತ್ತೆ. ಸೊ ಮನೇಲಿ ನಡೆಯೋ ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಆಗ್ಲಿ ಅಥವಾ ಬರ್ತ್ಡೇಗಾದ್ರೂ ಆಗ್ಲಿ ಈ ರೀತಿ ಒಡವೆಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಜ್ಯುವೆಲ್ರಿ ಇಂಡಸ್ಟ್ರಿಲಿ ಒಂದು ಹೊಸ ರೆವಲ್ಯೂಷನ್ ಶುರುವಾಗುತ್ತೆ ಸರ್ ಅಂತ ಗೌರಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಕಾರ್ಪೊರೇಟ್ ಕಂಪನಿಯವರೆಲ್ಲರೂ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಅನಿಕೇತ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ವೆರಿ ಗುಡ್ ಮ್ಯಾಮ್, ವಿವೇಕ್ ಈ ಪಾಯಿಂಟ್ಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕೋಣ, ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಂತ ಕಾರ್ಪೊರೇಟ್ ಕಂಪನಿಯವರು ಹೇಳ್ಬೇಕಾದ್ರೆ, ಶೋರ್ ಅಂತ ವಿವೇಕ್ ಹೇಳ್ತಾನೆ. ಮ್ಯಾಮ್ ಇದ್ರಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ ಮಾಡ್ಬೇಕು, ಅದನ್ನೆಲ್ಲ ಮಾಡ್ಕೊಟ್ರಿ ಅಂತಂದ್ರೆ ಆದಷ್ಟು ಬೇಗ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಡೋಣ ಅಂತ ಕಾರ್ಪೊರೇಟ್ ಕಂಪನಿಯವರು ಹೇಳಿದಾಗ ಅದನ್ನ ಕೇಳಿ ಗೌರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಟ್ಸ್ ಅ ಬಿಗ್ ಕಾಂಟ್ರಾಕ್ಟ್ ವಿವೇಕ್. ಆಕ್ಚುಲಿ ಮೇಡಮ್ ಹೇಳಿದ್ಮೇಲೆ ಇದ್ರ ವ್ಯಾಲ್ಯೂ ಏನು ಅಂತ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು. ರಿಯಲಿ ಗ್ರೇಟ್ ವಿವೇಕ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಾವಿನ್ ಬರ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಕೆಲವೊಂದ್ಸಲಿ ನಮ್ಗೆ ಸರಿ ಅಂತ ಅನ್ಸೋದು ಕ್ಲೈಂಟ್ ಗಳಿಗೆ ಇಷ್ಟ ಆಗೋದಿಲ್ಲ. ನಾವ್ ಬೇಡ ಅಂದಿದ್ದೆ ಕ್ಲೈಂಟ್ ಗಳೇ ಇಷ್ಟ ಪಡ್ತಾರೆ. ಆದ್ರೂ ಅನಿಕೇತ್, ನಾವ್ ಮಾಡೋ ಡಿಸೈನು ಬರೀ ಕ್ಲೈಂಟ್ ಮಾತ್ರ ಅಲ್ಲ, ಜನರಿಗೂ ಇಷ್ಟ ಆಗ್ಬೇಕು. ಸೊ ಆ ಟೆಕ್ನಿಕ್ ಗೌರಿಗೆ ಚೆನ್ನಾಗ್ ಗೊತ್ತಿದೆ.
ಅಂತ ವಿವೇಕ್ ಹೊಗಳ್ಬೇಕಾದ್ರೆ ಅರ್ಥ ಆಯ್ತು ಬ್ರೋ ಅಂತ ಹೇಳ್ತಾ ಕೋಪ ಮಾಡ್ಕೊಂಡು ಅನಿಕೇತ್ ಅಲ್ಲಿಂದ ಹೋಗ್ತಾನೆ. ಪಿಂಕಿ ಗೌರಿ ಹತ್ರ ಬಂದು ಗೌರಿಗೆ ಕಾಂಗ್ರಾಚುಲೇಷನ್ ಹೇಳ್ತಾಳೆ. ಆಗ ವಿವೇಕ್ ಪಿಂಕಿನ ಗುರಾಯಿಸ್ಬೇಕಾದ್ರೆ ಮ್ಯಾಮ್ ನಾನ್ ಬರ್ತೀನಿ, ನನ್ ಕೆಲ್ಸ ಇದೆ ಅಂತ ಹೇಳಿ ಪಿಂಕಿ ಅಲ್ಲಿಂದ ಓಡೋಗ್ತಾಳೆ. ನೀವು ಮತ್ತೆ ಮತ್ತೆ ಹಳೆ ತಪ್ಪನೆ ಮಾಡ್ತಿದ್ದೀರಲ್ಲ ಅಂತ ಗೌರಿ ಕೇಳ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ವಿವೇಕ್ ಹೇಳ್ತಾನೆ. ಮತ್ತಿನ್ನೇನು ವಿಕ್ಕಿ, ಆಕ್ಚುಲಿ ನಾನ್ ಮಾಡಿದ್ ಯಾವ ಕೆಲ್ಸನೇ ನಿಮ್ಗೆ ಇಷ್ಟ ಆಗೋದಿಲ್ಲ, ಅದೇ ತರನೇ ನನ್ ಡಿಸೈನ್ ನೀವು ಅದೇ ರೀತಿ ಹೇಳಿದ್ರಿ ಅಲ್ವಾ, ನೋಡಿದ್ರಾ ನಿಮ್ಗೆ ಇಷ್ಟ ಆಗದಿರೋ ಡಿಸೈನು ಕ್ಲೈಂಟ್ ಇಷ್ಟ ಆಯ್ತು ಅಂತ ಗೌರಿ ಹೇಳ್ಬೇಕಾದ್ರೆ ಏಯ್ ಏನೋ ಕೊಬ್ ತೋರಿಸ್ತಿದ್ಯಾ ಅಂತ ವಿವೇಕ್ ಕೇಳ್ತಾನೆ. ಏನು ಕೊಬ್ಬ? ಹಂಗಂದ್ರೆ ಏನು? ನನ್ಗ್ ಗೊತ್ತಿಲ್ಲಪ್ಪ, ನನಗ್ ಗೊತ್ತಿರೋದು ಒಂದೇ ಒಂದು ಅಂತ ಹೇಳ್ತಾ ಗೌರಿ ವಿವೇಕ್ ಹತ್ರ ಹೋಗ್ಬೇಕಾದ್ರೆ ನೋಡು ಹಿಂಗೆಲ್ಲ ನೀನ್ ಹಾಡ್ಬೇಡ, ನೀನ್ ಆಡಿದ್ರೆ ನನ್ಗೆ ಹೆಂಗೆಂಗೋ ಆಗುತ್ತೆ, ಸುಮ್ನೆ ಇಲ್ಲಿಂದ ಹೋಗು, ನಿನ್ ಕೆಲ್ಸ ಮುಗೀತಲ್ಲ ಅಂತ ವಿವೇಕ್ ಹೇಳ್ಬೇಕಾದ್ರೆ ಗೌರಿ ವಿವೇಕ್ನೆ ನೋಡ್ತಾ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಈ ಕಡೆ ಅನಿಕೇತ್ ತನ್ ಚೇಂಬರ್ಗ್ ಬಂದ್ಮೇಲೆ ಎಲ್ರು ಮುಂದೆ ಇವತ್ತು ನಾನೇ ತಲೆ ತಗ್ಸೋ ರೀತಿ ಮಾಡ್ಬಿಟ್ಟಲೆ, ನಾನಂತ ನಿನ್ನೆನ ಸುಮ್ನೆ ಬಿಡೋದಿಲ್ಲ ಕಣೆ ಗೌರಿ, ನಿನ್ ಮೇಲೆ ಸೇಡ್ ತೀರ್ಸ್ಕೊತೀನಿ, ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಅನಿಕೇತ್ ಹೇಳ್ಕೊಂಡು ಕೋಪ ಮಾಡ್ಕೊತಿರ್ತಾನೆ. ಈ ಕಡೆ ಕಾಂತಿಲಕ್ಷ್ಮಿ ಮನೆ ಒಳಗಡೆ ಕೆಲ್ಸ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜನಗಳ ಸೌಂಡ್ ಬರ್ತಿರತ್ತೆ. ಅವ್ರು ಮನೆನೆಲ್ಲ ಅಳತೆ ಮಾಡ್ತಿರ್ತಾರೆ. ಏನಿದೆಲ್ಲ ಏನ್ ಸೌಂಡು ಅಂತ ಕಾಂತಿಲಕ್ಷ್ಮಿ ಆಚೆ ಬಂದು ನೋಡ್ದಾಗ ಅಲ್ಲೆಲ್ಲ ಮನೆನ ಅಳತೆ ಮಾಡ್ತಿರ್ತಾರೆ. ಏಯ್ ಯಾರೋ ನೀವೆಲ್ಲ, ಯಾಕೋ ಏನೋ ಮಾಡ್ತಿದ್ದೀರಾ, ಏನ್ ಮಾಡ್ತಿದೀರಾ, ಆಚೆ ಹೋಗಿ ಎಲ್ರು ಅಂತ ಕಾಂತಿಲಕ್ಷ್ಮಿ ಹೇಳ್ಬೇಕಾದ್ರೆ ನೋಡಮ್ಮ ಈ ಮನೆನ ತಗೊಳಕ್ ಬಂದಿದೀವಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನು ಮನೆ ತಗೊಳೋದಕ್ಕ? ಏಯ್ ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ ಅಂತ ಕಾಂತಲಕ್ಷ್ಮಿ ಹೇಳ್ಬೇಕಾದ್ರೆ ಅಯ್ಯೋ ನನಗೆ ತಲೆ ಕೆಡ್ಬೇಕು, ಮನೆ ಅಳತೆ ಎಲ್ಲ ಕರೆಕ್ಟ್ ಆಗಿದ್ರೆ ತಾನೆ ನಾವ್ ಅಡ್ವಾನ್ಸ್ ಕೊಡೋದಕ್ಕಾಗದು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಯಾರೇನ್ ಕೇಳಿ ಮನೆ ತಗೋತಾ ಇದ್ದೀರಾ, ನನಗೇನಾದ್ರೂ ಹೇಳಿದ್ರಾ? ಏಯ್ ನಿಲ್ಸ್ರೇ ಅಳತೆ ಮಾಡೋದನ್ನ, ಹೋಗರೇ ಆಚೆಗೆ ಅಂತ ಹೇಳ್ತಾ ಕಾಂತಲಕ್ಷ್ಮಿ ಅಳತೆ ಮಾಡ್ತಿರೋ ವ್ಯಕ್ತಿಗಳನ್ನ ಆಚೆ ಕಳಿಸ್ತಾಳೆ. ಕಾಂತ ಕಾಂತ ಅಂತ ಕರಿತಾ ಶಾಂತವೀರ್ ಅಲ್ಲಿಗ್ ಬರ್ತಾರೆ. ಏನ್ರಿ ಇದೆಲ್ಲ ಅಂತ ಕಾಂತಲಕ್ಷ್ಮಿ ಕೇಳ್ಬೇಕಾದ್ರೆ ನೀವ್ ಸ್ವಲ್ಪ ಹೊತ್ತು ಸುಮ್ನೆ ಇರಮ್ಮ, ನಾ ಹೇಳೋದಿನ ಕೇಳು ಅಂತ ಶಾಂತವೀರ್ ಹೇಳ್ತಿರ್ತಾರೆ. ಏನ್ರಿ ಶಾಂತವೀರ್, ನನ್ನೆನ ಬರೋದಕ್ಕೆ ಹೇಳಿ ನೀವೆಲ್ರಿ ಹೋಗಿದ್ರಿ ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ ಸರ್ ಇಲ್ಲೇ ಪಕ್ಕದಲ್ಲೆಲ್ಲೋ ಹೋಗಿದ್ದೆ ಅಂತ ಶಾಂತವೀರ್ ಹೇಳ್ತಿರ್ತಾರೆ. ಅಷ್ಟೊತ್ಗೆ ಚಿನ್ನು ಮನೆಗ್ ಬರ್ತಾಳೆ. ಅಮ್ಮ ಯಾರಮ್ಮ ಇದೆಲ್ಲ ಅಂತ ಚಿನ್ನು ಕೇಳ್ಬೇಕಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಸುಮ್ನೆ ಇರೆ ರೀ, ಏನ್ರಿ ಇದೆಲ್ಲ ಅಂತ ಕಾಂತಲಕ್ಷ್ಮಿ ಕೇಳ್ತಾಳೆ. ಕಾಂತ ಸ್ವಲ್ಪ ಹೊತ್ತು ಸುಮ್ನೆ ಇರಮ್ಮ ಅಂತ ಶಾಂತವೀರ್ ಹೇಳ್ಬೇಕಾದ್ರೆ ಮನೆ ತುಂಬಾ ಧೂಳಾಗಿದೆ. ಮಣ್ಣಿನ ಕೆಲ್ಸ ಮಾಡ್ತಿರಲ್ಲ ಅದಕ್ಕೆ ಮನೆ ಎಲ್ಲ ಮಣ್ಣಾಗಿದೆ, ಮನೆ ಬೇರೆ ತುಂಬಾ ಹಳೇದಾಗಿದೆ, ಬಾಗ್ಲು ಬೇರೆ ಸರಿಯಾಗಿ ಬಣ್ಣ ಬೇರೆ ಇಲ್ಲ, ಈ ಮನೆಗೆ ಹಬ್ಬ ಅಂದ್ರೆ ಒಂದ್ 60 ಲಕ್ಷ ರೂಪಾಯಿ ಕೊಡಿಸ್ಬೋದು ನೋಡಿ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಯ್ಯೋ ಏನ್ ಇಷ್ಟೊಂದ್ ಕಡಿಮೆ ಬೆಲೆ ಹೇಳ್ತಾ ಇದ್ದೀರಾ, ಸ್ವಲ್ಪ ನೋಡಿ ಕೊಡಿ ಅಂತ ಶಾಂತವೀರ್ ಹೇಳ್ಬೇಕಾದ್ರೆ ಅಯ್ಯೋ ನೀವ್ ಅನ್ಕೊಂಡಿದ್ ರೇಟು ಈ ಮನೆ ಕೊಡಕ್ ಆಗೋದಿಲ್ಲ, ನಾನ್ ಕೊಡ್ತಿರೋ ರೇಟು ಇನ್ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಹೂ ಅಂದ್ರೆ ಫುಲ್ ಕ್ಯಾಶ್ ನಾಳೆನೆ ತಂದು ಸೆಟ್ಲ್ ಮಾಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಪ್ಪ ಬೇಡಪ್ಪ ನಮ್ ಮನೆನ ಇವಾಗ ಮಾರದ್ ಬೇಡಪ್ಪ ಅಂತ ಚಿನ್ನು ಹೇಳ್ಬೇಕಾದ್ರೆ ಹೌದು ರೀ ಮಾರದ್ ಬೇಡ ಅಂತ ಕಾಂತಲಕ್ಷ್ಮಿ ಹೇಳ್ತಿರ್ತಾಳೆ. ಅಯ್ಯೋ ನನಗೇನೋ ಲಾಸ್ ಇಲ್ಲಪ್ಪ, ನಿಮ್ಗೆ ಲಾಸ್, ದುಡ್ಡು ಅರ್ಜೆಂಟ್ ಆಗಿ ಬೇಕಿತ್ತು ಅಂತ ಕೇಳ್ಪಟ್ಟೆ, ಸೇಟು ಹತ್ರ ತಗೊಂಡಿರೋ ದುಡ್ಡಿಗೆ ಮನೆ ಮಾರ್ತಿದ್ದೀರಾ ಅಷ್ಟೇ ತಾನೇ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಯೋ ಸಾಕು ಮುಚ್ಚಯ್ಯ ಬಾಯ್ನ, ದುಡ್ಡುಗೋಸ್ಕರ ನಾವ್ ಮನೆನಾದ್ರೂ ಮಾರ್ತೀವಿ ಏನಾದ್ರೂ ಮಾಡ್ಕೋತೀವಿ, ಅದು ನಮ್ ಇಷ್ಟ ಕಣಯ್ಯ, ನಮ್ ಕಷ್ಟನ ನಿನ್ ಸ್ವಾರ್ಥಕ್ಕೆ ಉಪಯೋಗಿಸ್ಬೇಕು ಅಂತ ನೋಡ್ತಾ ಇದ್ಯಾ, ಕಡಿಮೆ ರೇಟಲ್ಲಿ ನಮ್ ಮನೆ ಹೊಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿದ್ಯಾ, ನಾವೇನೋ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತೀವಿ ಅಂತ ಅನ್ಕೊಂಡಿದ್ಯಾ, ನೀನ್ ಕೇಳಿದ ರೇಟಿಗೆಲ್ಲ ಕೊಡಕ್ ಆಗೋದಿಲ್ಲ, ಸುಮ್ನೆ ಹೋಗಯ್ಯ ಅಂತ ಕಾಂತಲಕ್ಷ್ಮಿ ರೇಗಾಡ್ತಾಳೆ. ಅಯ್ಯ ಏನಮ್ಮ ನೀವು ಬಿಟ್ರೆ ಮಾತಾಡ್ತಾನೆ ಇರ್ತೀರಾ, ಇಡೀ ಊರೇ ಮಾತಾಡ್ತಿದೆ ಈ ಮನೆ ಬಗ್ಗೆ, ಈ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಉದ್ಧಾರ ಆಗಲ್ಲ ಹಂಗೆ ಹಿಂಗೆ ಅಂತ ಎಲ್ರು ಏನೇನೋ ಮಾತಾಡ್ಕೋತಾ ಇದಾರೆ, ನಿಮ್ ಇಬ್ರು ಹೆಣ್ಮಕ್ಳು ಮದ್ವೆಲು ತುಂಬಾನೇ ಕಷ್ಟಗಳು ಬಂತಂತೆ, ಇಷ್ಟೆಲ್ಲಾ ನೆಗೆಟಿವ್ ಇರೋ ಮನೆನ ನಾನಂತೂ ತಗೊಳಲ್ಲಪ್ಪ, ಏನೋ ಕಷ್ಟದಲ್ಲಿ ಇದೀರಲ್ಲ ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ ಅಷ್ಟೇನೆ, ಅದಕ್ ಹೋಗಿ ಹಿಂಗೆಲ್ಲ ಮಾತಾಡ್ತಿಲ್ಲಮ್ಮ, ಇದನ್ನೆಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳಿ, ಈ ಮನೆ ನನ್ಗೆ ಯಾವ್ದೇ ರೀತಿ ಕೆಲ್ಸಕ್ ಬರೋದಿಲ್ಲ, ಇದನ್ನೆಲ್ಲ ಡೆಮಾಲಿಷನ್ ಮಾಡಿ ಈ ಜಾಗ ಮಾತ್ರ ಇಟ್ಕೋತೀನಿ ಅಷ್ಟೇನೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಚಿನ್ನುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏಯ್ ಏನೋ ನೀನು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ, ತೆಗದ್ 4 ಬಿಟ್ಟ ಅಂದ್ರೆ ನೋಡು ಅಂತ ಚಿನ್ನು ಹೇಳ್ಬೇಕಾದ್ರೆ ಚಿನ್ನು ಸುಮ್ನೆ ಇರಮ್ಮ ಅಂತ ಶಾಂತವೀರ್ ಹೇಳ್ತಿರ್ತಾರೆ. ಏನಪ್ಪ ಇವ್ರು ಈ ಮನೆನೆಲ್ಲ ಒಡೆದಾಕ್ತೀನಿ ಅಂತ ನಮ್ ಮುಂದೆನೆ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದಾರೆ ಅಂತ ಚಿನ್ನು ಹೇಳ್ಬೇಕಾದ್ರೆ ಹಲೋ ಏನಮ್ಮ ನೀನು, ಈ ಮನೆ ತಗೊಂಡ್ಮೇಲೆ ಅದು ನಿಮ್ ಮನೆ ಆಗಲ್ಲ ನನ್ ಮನೆ ಆಗತ್ತೆ, ನಾನ್ ಏನ್ ಬೇಕಾದ್ರೂ ಮಾಡ್ಕೋಬೋದಲ್ವಾ ಅವಾಗ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಪ್ಪ ಬೇಡಪ್ಪ, ಇವ್ರು ಮಾತಾಡ್ತಿರೋದು ಇವ್ರು ನಡ್ಕೊಳ್ತಿರೋ ರೀತಿ ಯಾವ್ದು ಇಷ್ಟ ಆಗ್ತಿಲ್ಲಪ್ಪ, ಮೊದ್ಲು ಇವ್ರನ್ನ ಆಚೆಗೆ ಹೋಗೋದು ಕೇಳಪ್ಪ ಅಂತ ಚಿನ್ನು ಹೇಳ್ಬೇಕಾದ್ರೆ ಚಿನ್ನು ಸ್ವಲ್ಪ ಸುಮ್ನೆ ಇರಮ್ಮ, ಮೊದ್ಲು ಆ ಸೇಟುಗೆ ದುಡ್ಡು ಕೊಡ್ಬೇಕು ಅಂತ ಶಾಂತವೀರ್ ಹೇಳ್ಬೇಕಾದ್ರೆ ನೋಡಿ ಶಾಂತವೀರ್, ನಾ ಹೇಳಿ ಡೀಲ್ಗೆ ನೀವು ಒಪ್ಕೊಂಡ್ರೆ ಈಗ್ಲೇ ಅಡ್ವಾನ್ಸ್ 5 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ಉಳಿದಿದ್ದ ಬ್ಯಾಲೆನ್ಸ್ ನ ರಿಜಿಸ್ಟ್ರೇಷನ್ ದಿವಸ ಕೊಡ್ತೀನಿ, ಏನ್ ಹೇಳ್ತೀರಾ
ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಮತ್ತೆ ಇದ್ರ ಬಗ್ಗೆನೇ ಮಾತಾಡ್ತಿದಿರಲ್ರಿ, ಹೋಗ್ರಿ ಆಚೆಗೆ ಅಂತ ಚಿನ್ನು ರೇಗಾಡ್ತಾಳೆ. ಚಿನ್ನು ಸುಮ್ನೆ ಇರಮ್ಮ ನೀನು ಅಂತ ಶಾಂತವೀರ್ ಹೇಳ್ಬೇಕಾದ್ರೆ, ಅಪ್ಪ ನಾವು ಆ ಸಾಲನೆಲ್ಲ ಆಮೇಲೆ ನೋಡ್ಕೊಳ್ಳೋಣಪ್ಪ, ಆದ್ರೆ ಈ ಮನಿನ ಮಾರೋದ್ ಬೇಡ. ಹಲೋ ಸುಮ್ನೆ ಇಲ್ಲಿಂದ ಹೋಗ್ರಿ, ನಾವು ನಮ್ಮ ಮನಿನ ಮಾರೋದಿಲ್ಲ ಅಂತ ಚಿನ್ನು ಹೇಳ್ತಾಳೆ. ಮತ್ ಯಾಕ್ರಿ ನಾನು ಇಲ್ಲಿ ಕರ್ಸಿದ್ರಿ, ಛೇ ಸುಮ್ನೆ ಟೈಮ್ ವೇಸ್ಟ್ ಆಯ್ತು ಅಂತ ಗೊಣಗಾಡ್ಕೊಂಡು ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಚಿನ್ನು ಇದು ನಮ್ಗೆ ಮನೆ ಕಣಮ್ಮ, ಆದ್ರೆ ನೋಡೋರ್ಗೆ ಇದು ಬರೀ ಕಲ್ಲು ಮಣ್ಣಿಂದ ಕಟ್ಟಿರೋ ಮನೆ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕಮ್ಮ ಇದ್ರ ಬಗ್ಗೆ ಎಲ್ಲ ಅಂತ ಶಾಂತವೀರ್ ಕೇಳ್ತಾರೆ. ಅದಕ್ಕೆ ಅಂತ ಅವ್ನ್ ಸ್ವಲ್ಪನೂ ಮನ್ಸಾಕ್ಷಿ ಇಲ್ದೆ ಬಾಯಿಗ್ ಬಂದಿದ್ ರೇಟ್ ಕೇಳಿದ್ರೆ ನಾವ್ ಕೊಟ್ಬಿಡ್ಬೇಕೇನ್ರಿ ಅಂತ ಕಾಂತಲಕ್ಷ್ಮಿ ಕೇಳ್ತಾಳೆ. ಇನ್ನೇನ್ ಮಾಡಕ್ಕಾಗುತ್ತೆ ಕಾಂತ, ಆ ಸೇಟು ಅವ್ರತ್ರ ತಲೆ ತಗ್ಸಿ ನನ್ನಿಂದ ನಿಲ್ಲೋದಕ್ಕಾಗೋದಿಲ್ಲಮ್ಮ ಅಂತ ಶಾಂತವೀರ್ ಹೇಳ್ಬೇಕಾದ್ರೆ, ಅಯ್ಯೋ ದೇವ್ರೆ ಈ ಸಮಸ್ಯೆ ಬಂದಿದೆ ನನ್ನಿಂದ, ನಾನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಕೊಂಡು ಕಾಂತಲಕ್ಷ್ಮಿ ತಲೆ ಚಚ್ಕೋತಿದ್ರೆ ಚಿನ್ನು ಹೋಗಿ ಕಾಂತಲಕ್ಷ್ಮಿನ ಸಮಾಧಾನ ಮಾಡ್ತಿರ್ತಾಳೆ. ಅಯ್ಯೋ ವಯಸ್ಸಿಗೆ ಬಂದಿರೋ ಮಗಳನ್ನ ಕರ್ಕೊಂಡು ಎಲ್ ಹೋಗ್ಲಿ ನಾನು ಅಂತ ಹೇಳ್ಕೊಂಡು ಕಾಂತಲಕ್ಷ್ಮಿ ಅಳ್ತಿರ್ತಾಳೆ. ಈ ಕಡೆ ಗೌರಿ ವಿವೇಕ್ ಇಬ್ರು ಮನೆಗ್ ಬರೋದೇನೆ ಶ್ಯಾಮ್ ಕಾಯ್ತಿರ್ತಾನೆ. ಅತ್ಗೆ ಅಂತ ಶ್ಯಾಮ್ ಕರ್ದಾಗ, ಏನ್ ಶ್ಯಾಮ್ ಏನ್ ಹೇಳು ಅಂತ ಗೌರಿ ಹೇಳ್ತಾಳೆ. ಅತ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಕಾಯ್ತಿದ್ದೆ ಅಂತ ಶ್ಯಾಮ್ ಹೇಳಿದಾಗ, ಸರಿ ಆಯ್ತು ಬಾ ಅಂತ ಹೇಳಿ ಗೌರಿ ಶ್ಯಾಮ್ ಜೊತೆ ಮಾತಾಡೋದಕ್ ಹೋಗ್ತಾಳೆ. ಆಗ ಏನಿರ್ಬೋದು ಇವ್ರಿಗೆ ಮಾತಾಡ್ತಾ ಇರೋದು ಅಂತ ಕೇಳಿಸ್ಕೊಳ್ಳೋದಕ್ಕೆ ವಿವೇಕ್ ಸಹ ಅಲ್ಲೋಗ್ತಾನೆ. ಅತ್ಗೆ ನಿಮ್ ಮನೆ ವಿಷಯದಲ್ಲಿ ಏನೋ ತೊಂದ್ರೆ ಆಗಿದೆ ಅಂತ ಅನ್ನಿಸ್ತಿದೆ, ಚಿನ್ನು ಈ ವಿಷಯನ ನಿಮ್ ಹತ್ರ ಹೇಳ್ದೆ ಮುಚ್ಚಿಟ್ಬಿಟ್ಟಿದ್ದಾಳೆ, ಅದು ಇವಾಗ ದೊಡ್ಡ ಪ್ರಾಬ್ಲಮ್ ಆಗಿದೆ, ಇದಿನ್ನೂ ಜಾಸ್ತಿ ಐತೆ ಅಂದ್ರೆ ಮನೆನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಶ್ಯಾಮ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಗೌರಿಗೆ ಶಾಕ್ ಆಗತ್ತೆ. ಏನ್ ಹೇಳ್ತಿದ್ಯಾ ಶ್ಯಾಮ್ ಅಂತ ಗೌರಿ ಕೇಳ್ಬೇಕಾದ್ರೆ, ಹೌದು ಅತ್ಗೆ ನಿಮ್ ತಾಯಿ ಮನೆ ಪತ್ರನ ಅಡ ಇಟ್ಟು ಸಾಲ ತಗೊಂಡಿದ್ರಂತೆ, ಅದ್ರ ಬಡ್ಡಿ ಇವಾಗ 1 ಲಕ್ಷ ರೂಪಾಯಿ ಆಗಿದೆಯಂತೆ. ಈ ವಿಷಯ ನನ್ ಹೇಗೋ ಗೊತ್ತಾಯ್ತು, ನಾನೇನಾದ್ರೂ ನಿಮ್ಗೆ ಹೇಳಿದೀನಿ ಅಂತ ಗೊತ್ತಾದ್ರೆ ಚಿನ್ನು ನನ್ ಮೇಲೆ ಕೋಪ ಮಾಡ್ಕೋತಾಳೆ ಅಂತ ಶ್ಯಾಮ್ ಹೇಳ್ತಿರ್ತಾನೆ. ಅಲ್ಲ ಶ್ಯಾಮ್ ನನ್ಗಿದ್ರ ಬಗ್ಗೆ ಯಾರು ಏನು ಹೇಳೇ ಇಲ್ವಲ್ಲ, ಅಯ್ಯೋ ದೇವ್ರೆ ಏನ್ ಮಾಡೋದು ಶ್ಯಾಮ್ ಇವಾಗ ಅಂತ ಗೌರಿ ಹೇಳ್ಬೇಕಾದ್ರೆ, ಅತ್ಗೆ ಡೋಂಟ್ ವರಿ ಅತ್ಗೆ, ಆ ದುಡ್ಡನ್ನ ನಾನ್ ಕೊಡ್ತೀನಿ, ನೀವ್ ತಗೊಂಡೋಗಿ ಅವ್ರು ಕೊಡಿ ಅಂತ ಶ್ಯಾಮ್ ಹೇಳ್ಬೇಕಾದ್ರೆ, ಬೇಡ ಶ್ಯಾಮ್ ನೀವ್ ದುಡ್ಡು ಕೊಡೋದ್ರಿಂದ ಇನ್ನೂ ದೊಡ್ಡ ಸಮಸ್ಯೆ ಆಗತ್ತೆ, ಮುಂದೆ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ, ಇದಕ್ ನಾನ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಗೌರಿ ಅಲ್ಲಿಂದ ಹೋಗ್ತಾಳೆ. ಈ ಮಾತನ್ನೆಲ್ಲ ವಿವೇಕ್ ಕೇಳಿಸ್ಕೊಂಡು ಗೌರಿನ ತಡೆದ್ ನಿಲ್ಸಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾನೆ. ಇವ್ರ ಹತ್ರ ಹೇಳೋದೋ ಬೇಡ್ವೋ ಅಂತ ಗೌರಿ ಮನ್ಸಲ್ಲೇ ಅನ್ಕೊಳ್ತಿರ್ತಾಳೆ. ನೀನೇನೆ ಕೇಳ್ತಾ ಇರೋದು ಏನಾದ್ರೂ ಸಮಸ್ಯೆ ಇದೆಯಾ ಅಂತ ವಿವೇಕ್ ಕೇಳ್ದಾಗ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಗೌರಿ ಅಲ್ಲಿಂದ ರೂಮ್ ಒಳಗಡೆ ಹೋಗ್ತಾಳೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋಷ್ಟು ಈಗ ಇವಳಿಗೆ, ಇರ್ಲಿ ಎಲ್ಗ್ ಹೋಗ್ತಾಳೆ, ನನ್ನನ್ನೇ ತಾನೇ ಕೇಳ್ಬೇಕು ಅಂತ ವಿಕ್ಕಿ ಮನ್ಸಲ್ಲೇ ಅನ್ಕೊಂಡು ಅವನು ರೂಮ್ಗೆ ಹೋಗ್ತಾನೆ. ಆದ್ರೂ ಮನ್ಸ್ ತಡಿದೆ ಇವ್ರಿಬ್ರು ಏನ ಮಾತಾಡ್ತಿದ್ರು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ವಿವೇಕ್ ಶ್ಯಾಮ್ ಹತ್ರ ಹೋಗಿ ನಡೆದಿದ್ ವಿಷಯನ ಕೇಳ್ತಾನೆ. ಆಗ ಶ್ಯಾಮ್ ಎಲ್ಲ ವಿಷಯನು ವಿವೇಕ್ ಹತ್ರ ಹೇಳ್ತಾನೆ. ಅಣ್ಣ ನೀನೇ ಅತ್ಗೆ ಹತ್ರ ಮಾತಾಡಿ ಆ ದುಡ್ಡನ್ನ ನೀನೇ ಕೊಡ್ಬೋದಲ್ವಾ ಅಂತ ಶ್ಯಾಮ್ ಕೇಳ್ಬೇಕಾದ್ರೆ, ಏಯ್ ನೀನು ನನ್ ತಮ್ಮ ಕಣೋ, ನೀನು ಅವಳಗ್ ಸಪೋರ್ಟ್ ಮಾಡ್ತಾ ಇದ್ಯಾ ಅಂತ ವಿವೇಕ್ ಕೇಳ್ತಾನೆ. ಅದು ಹಾಗಲ್ಲಣ್ಣ ಅಂತ ವಿವೇಕ್ಗೆ ಶ್ಯಾಮ್ ಹೇಳ್ಬೇಕಾದ್ರೆ, ಅಲ್ಲ ಕಣೋ ಏನ್ ಸಮಸ್ಯೆ ಅಂತ ಕೇಳಿದ್ರೆ ಏನು ಇಲ್ಲ ಅಂತ ಜಂಬ ತೋರ್ಸ್ಕೊಂಡ್ ಹೋಗ್ತಾಳೆ, ಅವಳೇ ಬಾಯ್ ಬಿಟ್ಟು ಕೇಳಿ ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ವಿವೇಕ್ ಅಲ್ಲಿಂದ ಹೋಗ್ತಾನೆ. ಅಯ್ಯೋ ಒಬ್ರನ್ನೊಬ್ರು ಇನ್ನು ಇದೇ ರೀತಿನೇ ನೋಡ್ತಿದಾರಲ್ಲ, ಛೆ ಈಗ ಏನ್ ಮಾಡೋದು, ಪಾಪ ಚಿನ್ನು ಎಷ್ಟ್ ನೊಂದ್ಕೊಂಡಿದಾಳೋ ಏನೋ, ಹೇಗಾದ್ರೂ ಮಾಡಿ ಅತ್ಗೆ ಮನೇನ ಉಳಿಸ್ಲೇಬೇಕಲ್ಲ ಅಂತ ಶ್ಯಾಮ್ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.